ಮಿಥುನ ರಾಶಿಯವರು ಹೆಚ್ಚಾಗಿ ಕ್ರಿಯೇಟಿವಿಟಿ ಹೊಂದಿರುವಂತಹ ವಾತಾವರಣದಲ್ಲಿ ತಮ್ಮ ಕ್ರಿಯಾತ್ಮಕತೆಯನ್ನು ತೋರ್ಪಡಿಸುವುದಕ್ಕೆ ಹಾತೊರೆಯುತ್ತಾರೆ. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಮಾಡುವುದಕ್ಕೆ ಕೂಡ ಅವರು ನಿಸ್ಸೀಮರಾಗಿರುತ್ತಾರೆ. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಹಾಗೂ ಕೂಡಲೇ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕ್ಷೇತ್ರಗಳಲ್ಲಿ ಮಿಥುನ ರಾಶಿಯವರು ಪರಿಪಕ್ವರಾಗಿರುತ್ತಾರೆ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಯಾವ ವಿದ್ಯಾಭ್ಯಾಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರ ಅಧಿಪತಿ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಆಗಿದ್ದಾನೆ. ಇನ್ನು ಬುಧ ರಾಶಿಯವರ ಅಂಶವಾಗಿರುವಂತಹ ಬುದ್ಧಿವಂತಿಕೆ, ಮಾತನಾಡುವ ಶೈಲಿ, ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಗುಣ ಸೇರಿದಂತೆ ಹೊಸದನ್ನು ತಿಳಿದುಕೊಳ್ಳುವಂತಹ ಕುತೂಹಲದಿಂದ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ವರದಾನ ಕೂಡ ಬುಧನಿಂದಾಗಿ ಮಿಥುನ ರಾಶಿಯವರಿಗೆ ಸಿಕ್ಕಿರುತ್ತದೆ. ಮಿಥುನ ರಾಶಿಯವರು ಎಷ್ಟೇ ಜನದ ಮಧ್ಯೆ ಇದ್ದರೂ ಎದ್ದು ಕಾಣುವ ಗುಣಲಕ್ಷಣ ಹೊಂದಿರುತ್ತಾರೆ. ಮಿಥುನ ರಾಶಿಯ ಚಿತ್ರವನ್ನು ನೋಡಿದರೆ ಅದು ಇಬ್ಬರ ಸಂಯೋಜನೆ ಎಂದು ತಿಳಿಯುತ್ತದೆ. ಹಾಗಾಗಿ ಮಿಥುನ ರಾಶಿಯವರು ಇಬ್ಬರು ಹೆಣ್ಣು ಮಕ್ಕಳ ಶಕ್ತಿಗಳನ್ನು ಹೊಂದಿರುತ್ತಾರೆ. ಅವರು ಎಲ್ಲ ಸಮಯದಲ್ಲೂ ಹೆಚ್ಚು ಕಾರ್ಯನಿರತರಾಗಿರಲು ಇಷ್ಟಪಡುತ್ತಾರೆ ಮತ್ತು ಅವರ ಕೈಯಲ್ಲಿ ಏನೂ ಇಲ್ಲದಿದ್ದರೆ ಬೇಸರವಾಗಬಹುದು. ಅಂತಹ ಜನರು ಪ್ರಯಾಣ, ಮನರಂಜನೆ ಇತ್ಯಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಉತ್ತಮ. ಇದಲ್ಲದೆ ತಂತ್ರಜ್ಞಾನ, ಬೋಧನೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಉದ್ಯೋಗಗಳು ಸಹ ಅವರಿಗೆ ಉತ್ತಮ ಆಯ್ಕೆಗಳಾಗಿವೆ. ಎಸ್ಎಸ್ಎಲ್ಸಿ ನಂತರ ಎಲ್ಲರೂ ಮೊದಲು ಸಜೆಸ್ಟ್ ಮಾಡುವುದು ಪಿಯುಸಿಯನ್ನ. ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆಯಬಹುದು. ಈ ಕೋರ್ಸ್ನಲ್ಲಿ ನೀವು 3 ವಿಭಾಗಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗ, ಕಾಮರ್ಸ್ ವಾಣಿಜ್ಯ ವಿಭಾಗ, ಆರ್ಟ್ಸ್ ಕಲಾ ವಿಭಾಗ. ಈ 3 ವಿಭಾಗಗಳು ಮಿಥುನ ರಾಶಿಯವರಿಗೆ ಸೂಕ್ತ ಎನಿಸುತ್ತದೆ. ಆ ಕೋರ್ಸ್ನಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮುಗಿಸಿ ಪಿಯುಸಿ ಹಂತವನ್ನು ಏರಿದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪದವಿ ಪೂರ್ವ ಕೋರ್ಸುಗಳು ಲಭ್ಯವಿದೆ. ಅವುಗಳಲ್ಲಿ ಮಿಥುನ ರಾಶಿಯವರು ಮೊದಲು ತಾಂತ್ರಿಕ ವಿಭಾಗಕ್ಕೆ ಮೊದಲ ಆದ್ಯತೆ ನೀಡುವುದು ಉತ್ತಮ. ಮಿಥುನ ರಾಶಿಯವರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮತ್ತು ಮೈಕ್ರೋವೇವ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಏರೋನಾಟಿಕಲ್, ಬ್ಯಾಲಿಸ್ಟಿಕ್ಸ್, ಏವಿಯಾನಿಕ್ಸ್, ಏರೋಸ್ಪೇಸ್ ಇಂಜಿನಿಯರಿಂಗ್. ಇವುಗಳಲ್ಲಿ ಯಾವುದೇ ಪದವಿಯನ್ನು ಪಡೆಯುವುದು ಸೂಕ್ತ. ಈ ಇಂಜಿನಿಯರಿಂಗ್ ಪದವಿ ಪಡೆದವರಿಗೆ ಸಾಕಷ್ಟು ಅವಕಾಶಗಳಿವೆ. ಮಿಥುನ ರಾಶಿಯ ಜನರು ದ್ವಿತೀಯ ಪಿಯು ಪಾಸಾದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ, ಮುಂದಿನ ಕರಿಯರ್ ಆಯ್ಕೆಗೆ ತಕ್ಕಂತೆ ಪದವಿ ಕೋರ್ಸ್ ಓದುವುದು ಅತಿ ಮುಖ್ಯವಾದುದು. ಕಲೆ, ಭಾಷಾ ವಿಷಯದಲ್ಲಿ ಪಾಂಡಿತ್ಯ ಇರುವವರು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಹಲವಾರು ಅವಕಾಶಗಳನ್ನು ಒದಗಿಸಿಕೊಡಬಹುದು. ಜೊತೆಗೆ ಹಲವಾರು ಆಯ್ಕೆಗಳು ಕೂಡ ನಿಮಗೆ ಇಲ್ಲಿ ಸಿಗಬಹುದು. ಪತ್ರಿಕೋದ್ಯಮ, ಡಿಸೈನಿಂಗ್, ಸೋಷಿಯಲ್ ವರ್ಕ್ ಹೀಗೆ ಹಲವು ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಅದಲ್ಲದೆ ಪಿಯುಸಿ ನಂತರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡುವುದಕ್ಕೂ ಅವಕಾಶವಿದೆ. ವಿದ್ಯಾರ್ಥಿಗಳು ತಮ್ಮ ಪಿಯುಸಿಯನ್ನು ಹಲವು ವಿಭಾಗದಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣ ಪಡೆದ ನಂತರ ಹಲವಾರು ಉದ್ಯೋಗಾವಕಾಶಗಳಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ನಂತರ ಬಿಎಫ್ಎ ಕೋರ್ಸ್ ಅನ್ನು ಮುಂದುವರಿಸಲು ಪರಿಗಣಿಸಬಹುದು. ಸಮಾಜಶಾಸ್ತ್ರ, ಕಾನೂನು, ಸಮೂಹ ಮಾಧ್ಯಮ, ಶಿಕ್ಷಣ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಧ್ಯಯನದ ಆಯ್ಕೆಗಳು ಸಹ ಮಿಥುನ ರಾಶಿಯವರಿಗೆ ಉತ್ತಮ.
BA ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ, BA ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, BA ಇನ್ ಲಿಟರೇಚರ್, BA ಮನಃಶಾಸ್ತ್ರ, BA ಅರ್ಥಶಾಸ್ತ್ರ. BA ಮಾನವಿಕ ಕೋರ್ಸ್ಗಳು: BA ಫೈನಾನ್ಸ್, BA ಮ್ಯೂಸಿಕ್, BA ಥಿಯೇಟರ್, BA ಇನ್ ಯೋಗ ಅಂಡ್ ನ್ಯಾಚುರೋಪಥಿ, BA ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆ, BA ಲೈಬ್ರರಿ ಸೈನ್ಸ್, BA ಇನ್ ರಿಟೇಲ್ ಮ್ಯಾನೇಜ್ಮೆಂಟ್, BA ಫ್ಯಾಷನ್ ಮರ್ಚಂಡೈಸಿಂಗ್, BA ಅಪ್ಲೈಡ್ ಸೈನ್ಸ್, BA ಜಾಹೀರಾತು, BA ಇನ್ ಫೈನ್ ಆರ್ಟ್ಸ್, BA ಪಾಕಶಾಲೆ ವಿಜ್ಞಾನ, BA ಆಂಥ್ರಾಪಾಲಜಿ, BA ಹೋಟೆಲ್ ಮ್ಯಾನೇಜ್ಮೆಂಟ್, BA ಫೈನಾನ್ಸ್ ಅಂಡ್ ಇನ್ಸುರೆನ್ಸ್, BA ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ. ಈ ಕೋರ್ಸ್ಗಳನ್ನು ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಹಾಗೂ ಸ್ವಂತ ಉದ್ಯೋಗಕ್ಕೆ ಅನುಭವ ಪಡೆಯಬಹುದು. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಯಾರಿಗೆ ಅರ್ಥಶಾಸ್ತ್ರ ಮತ್ತು ಅಕೌಂಟೆನ್ಸಿ ವಿಷಯದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರೆಸುವ ಆಸಕ್ತಿ ಇದೆಯೋ ಅವರು ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಹಣಕಾಸು ಸಲಹೆಗಾರರಾಗಿ, ಚಾರ್ಟರ್ಡ್ ಅಕೌಂಟೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ನೀಡುತ್ತದೆ. ಇನ್ನು ಯಾವ ವಿದ್ಯಾರ್ಥಿಯು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇದೆಯೋ ಅವರು ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಮಿಥುನ ರಾಶಿಯವರಿಗೆ ಅಕೌಂಟೆನ್ಸಿ, ಬಿಸಿನೆಸ್ ಮ್ಯಾನೇಜ್ಮೆಂಟ್, BA ಅಥವಾ MCom ಸೂಕ್ತ. ಬಹುತೇಕರು PUCಯಲ್ಲಿ ಕಾಮರ್ಸ್ ಓದಿದ ಬಳಿಕ BCom, ಬಳಿಕ MCom, MBA ಪದವಿಗಳನ್ನು ಮಾಡುವುದು ಸಹಜ. ಕಡ್ಡಾಯ ವಿಷಯಗಳನ್ನು ಹೊರತುಪಡಿಸಿ ಕೆಲವು ಐಚ್ಛಿಕ ವಿಷಯಗಳನ್ನು BComನಲ್ಲಿ ತೆಗೆದುಕೊಳ್ಳಬಹುದು. ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್, IT, ಇ-ಕಾಮರ್ಸ್, ಆಫೀಸ್ ಮ್ಯಾನೇಜ್ಮೆಂಟ್. ಜಾಹೀರಾತು ವಿಷಯಗಳಲ್ಲಿಯೂ BCom ಪದವಿಗಳನ್ನು ಪಡೆಯಬಹುದು. ಮುಂದೆ MCom, MBA, CA, CS, CFA, ಲಾ, CMA, CFP ಇತ್ಯಾದಿ ಕೋರ್ಸ್ಗಳನ್ನು ಮಾಡಬಹುದು. ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ ಆಸಕ್ತರಿಗೆ ಸೂಕ್ತವಾದ 3 ವರ್ಷದ ಕೋರ್ಸ್ ಇದಾಗಿದೆ. BBA ನಂತರ MCom ಅಥವಾ MBA ಮಾಡಬಹುದು. ಕಲಾ ವಿಷಯದಲ್ಲಿ PUC ಪಡೆದವರು BBAಗೆ ಸೇರಲು ಕೆಲವು ಕಾಲೇಜುಗಳು ಅವಕಾಶ ನೀಡುತ್ತವೆ. ದ್ವಿತೀಯ PUCಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಸೇರಲು ಅರ್ಹರಾಗಿರುತ್ತಾರೆ. PUC ಕಾಮರ್ಸ್ ಬಳಿಕ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಕಲಿಯಬಹುದಾಗಿದೆ. ಇದಕ್ಕಾಗಿ ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬರೆಯಬೇಕು. ಈ ಪರೀಕ್ಷೆಯನ್ನು ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನಡೆಸುತ್ತದೆ. CA ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ ಬಳಿಕ ICE ಸದಸ್ಯರಾಗಬಹುದು. CPT ಬಳಿಕ CE ಇಂಟರ್ ಎಕ್ಸಾಮ್ನಲ್ಲಿ ಭಾಗವಹಿಸಬೇಕು. ಬಳಿಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಕೋರ್ಸ್ ಬರೆಯಬೇಕು. ಬಳಿಕ CE ಅಂತಿಮ ಪರೀಕ್ಷೆ ಇರುತ್ತದೆ. CE ಆಗಲು ಕಠಿಣ ಪರಿಶ್ರಮ ಅಗತ್ಯ. ಇದು ಜಗತ್ತಿನ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಎಂಬ ಖ್ಯಾತಿ ಗಳಿಸಿದೆ. ವರ್ಷಕ್ಕೆ ಕೆಲವು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು CE ಪಾಸ್ ಆಗುತ್ತಾರೆ. ಕೋರ್ಸ್ನ ಒಟ್ಟಾರೆ ಅವಧಿ 5 ವರ್ಷಗಳು. CPT ಬಳಿಕ CE ಇಂಟರ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಬಳಿಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಕೋರ್ಸ್ ಬರೆಯಬೇಕು. ಬಳಿಕ CE ಅಂತಿಮ ಪರೀಕ್ಷೆ ಇರುತ್ತದೆ. ಇದನ್ನು ಪಾಸ್ ಮಾಡಬೇಕು. CE ಮುಗಿದ ನಂತರ ಬ್ಯಾಂಕ್, ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಗಳಲ್ಲದೆ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಬಹುದಾಗಿದೆ. ವಾಣಿಜ್ಯ ವಿಷಯದಲ್ಲಿ PUC ಮುಗಿಸಿದ ಬಳಿಕ ಕಾನೂನು ಪದವಿಯನ್ನು ಪಡೆಯಬಹುದಾಗಿದೆ. ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್ ಅನ್ನು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾವು ನೀಡುತ್ತದೆ. ಈಗ ಈ ಕೋರ್ಸ್ಗೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಎಂಬ ಹೆಸರು ನೀಡಲಾಗಿದೆ. CMA ಕೋರ್ಸ್ ಸಹ ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಎಂಬ 3 ಹಂತಗಳನ್ನು ಹೊಂದಿದೆ. ವೆಲ್ತ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಪ್ಲಾನಿಂಗ್, ಮ್ಯೂಚುಯಲ್ ಫಂಡ್ ಇನ್ವೆಸ್ಟಿಂಗ್,
ಪರ್ಸನಲ್ ಫೈನಾನ್ಸ್ ಕುರಿತು ಆಸಕ್ತಿ ಉಳ್ಳವರು ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಎಂಬ ಕೋರ್ಸ್ ಮಾಡಬಹುದು. ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇಂಡಿಯಾವು ಈ ಕೋರ್ಸ್ ಅನ್ನು ನೀಡುತ್ತದೆ. ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಅಂಡ್ ಫೈನಾನ್ಸ್ ಕೋರ್ಸ್ ಕಲಿತರೆ ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸ್, ಆಡಿಟಿಂಗ್, ಬಿಸಿನೆಸ್ ಲಾ ಮತ್ತು ಎಕಾನಮಿಕ್ಸ್ ಇತ್ಯಾದಿ ವಿಷಯಗಳನ್ನು ಕಲಿಯಬಹುದಾಗಿದೆ. ಇನ್ನುಳಿದಂತೆ ಬ್ಯಾಚುಲರ್ಸ್ ಆಫ್ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, ಬಿ ಸ್ಟ್ಯಾಟಿಸ್ಟಿಕ್ಸ್ ಇತ್ಯಾದಿ ಕೋರ್ಸ್ಗಳನ್ನು ಮಾಡಬಹುದಾಗಿದೆ. ವಾಣಿಜ್ಯ ವಿಷಯದಲ್ಲಿ ಪಿಯುಸಿ ಮುಗಿಸಿದ ಬಳಿಕ ಕಾನೂನು ಪದವಿಯನ್ನು ಪಡೆಯಬಹುದಾಗಿದೆ. ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಕೋರ್ಸ್ ಇವುಗಳು 5 ವರ್ಷಗಳ ಸಮಗ್ರ ಕಾನೂನು ಕೋರ್ಸ್ಗಳಾಗಿವೆ. ಪಿಯುಸಿಯಲ್ಲಿ 45% ಅಂಕ ಪಡೆದ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಸೇರಲು ಅರ್ಹರಾಗಿರುತ್ತಾರೆ. ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ 2 ವರ್ಷದ ಕೋರ್ಸ್ ಆಗಿದೆ. ಈ ಕೋರ್ಸ್ ಮುಗಿಸಿದವರಿಗೆ ಒಳ್ಳೆಯ ಉದ್ಯೋಗಾವಕಾಶಗಳಿವೆ. ಈ ಕೋರ್ಸ್ ಮುಗಿಸಿದವರಿಗೆ ಸಚಿವರು ಹಾಗೂ ಅಧಿಕಾರಿಗಳ ಆಪ್ತ ಕಾರ್ಯದರ್ಶಿ ಅಥವಾ ಸಹಾಯಕರಾಗಬಹುದು. ಪಿಯುಸಿಯಿಂದ ಸ್ನಾತಕೋತ್ತರ ಪದವಿವರೆಗೂ ಅರ್ಥಶಾಸ್ತ್ರ ಮತ್ತು ಅನ್ವಯಿಕ ಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡಿ PhD ವರೆಗೂ ಅಧ್ಯಯನ ಮಾಡಿದವರು ಅರ್ಥಶಾಸ್ತ್ರಜ್ಞರಾಗುತ್ತಾರೆ. ಇವರಿಗೆ ರಾಜ್ಯ ಸರ್ಕಾರದ ಆರ್ಥಿಕ ಸಾಂಖ್ಯಿಕ ಇಲಾಖೆಗಳಲ್ಲಿ ಬ್ಯಾಂಕ್, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಏಜೆನ್ಸಿಗಳಲ್ಲಿ ಉದ್ಯೋಗಾವಕಾಶಗಳಿವೆ. ಮಿಥುನ ರಾಶಿಯವರು 2 ರೀತಿಯ ವ್ಯಕ್ತಿತ್ವಗಳಿಗೆ ಹೆಸರುವಾಸಿಯಾಗಿರುತ್ತಾರೆ. ಒಂದು ಬಹುಮುಖ ಪ್ರತಿಭೆ ಹಾಗೂ ಇನ್ನೊಂದು ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ಳುವುದು. ಮಿಥುನ ರಾಶಿಯವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ತಿಳಿಯುವುದಕ್ಕಾಗಿ ಸಂಭಾಷಣೆಯನ್ನು ನಡೆಸುವುದನ್ನು ಇಷ್ಟಪಡುತ್ತಾರೆ. ಯಾವುದೇ ರೀತಿಯ ಹೊಸ ವಿಚಾರಗಳಿದ್ದರೂ ಕೂಡ ಅವುಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮಿಥುನ ರಾಶಿಯವರಲ್ಲಿ ಆಸಕ್ತಿ ಅಧಿಕವಾಗಿರುತ್ತದೆ. ವಿಶೇಷವಾಗಿ ಮಾತುಗಾರಿಕೆಯ ವಿಚಾರದಲ್ಲಿ ಮಿಥುನ ರಾಶಿಯವರು ಬೇರೆ ರಾಶಿ ಅವರಿಗಿಂತ ವಿಶೇಷವಾದ ಕೌಶಲ್ಯವನ್ನು ಹೊಂದಿರುತ್ತಾರೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಬಗೆಹರಿಸುವುದಕ್ಕೆ ಮಿಥುನ ರಾಶಿಯವರು ಸಿದ್ಧಹಸ್ತರಾಗಿರುತ್ತಾರೆ. ಹಾಗಾಗಿ ವಾಣಿಜ್ಯ ವಿಭಾಗಕ್ಕೆ ಮೊದಲ ಆದ್ಯತೆ ನೀಡುವುದು ಮಿಥುನ ರಾಶಿಯವರಿಗೆ ಉತ್ತಮ. SSLC ನಂತರ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡುವುದಕ್ಕೂ ನಿಮಗೆ ಅವಕಾಶವಿದೆ. ಅದಲ್ಲದೆ SSLC ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಬೇಕಾಗಿದ್ದಲ್ಲಿ ಇಂಜಿನಿಯರಿಂಗ್ನಲ್ಲಿ ನೀವು ಡಿಪ್ಲೊಮಾ ಮಾಡಬಹುದು. ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಅಲ್ಲದೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಆಯ್ಕೆ ಮಾಡುವುದಕ್ಕೆ ಅವಕಾಶವಿದೆ. ಆದರೆ ವಿದ್ಯಾರ್ಥಿಗಳು ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವಾಗ ಮೊದಲು ತಮ್ಮ ಶೈಕ್ಷಣಿಕ ಅರ್ಹತೆಗಳನ್ನು ತಿಳಿದುಕೊಂಡು ನಂತರ ಅರ್ಜಿ ಸಲ್ಲಿಸುವುದು ಉತ್ತಮ. ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಅಲ್ಲದೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಆಯ್ಕೆ ಮಾಡುವುದಕ್ಕೆ ಅವಕಾಶವಿದೆ. ಆದರೆ ವಿದ್ಯಾರ್ಥಿಗಳು ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವಾಗ ಮೊದಲು ತಮ್ಮ ಶೈಕ್ಷಣಿಕ ಅರ್ಹತೆಗಳನ್ನು ತಿಳಿದುಕೊಂಡು ನಂತರ ಅರ್ಜಿ ಸಲ್ಲಿಸುವುದು ಉತ್ತಮ. ಹೀಗೆ ಹಲವು ಆಯ್ಕೆಗಳಿದ್ದು ನಿಮಗೆ ಯಾವುದು ಸುಲಭ ಎನಿಸುತ್ತದೆ ಹಾಗೂ ಯಾವ ವಿಷಯದ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತಿ ಇದೆ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವುದು ಉತ್ತಮ. ನಿಮ್ಮ ಆಯ್ಕೆ ನಿಮ್ಮ ಮುಂದಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.